ಹೊಸ ವರ್ಷದ ಸಂಕಲ್ಪಗಳು, ಹೊಸ ಪಯಣ, ಹೊಸ ನೀತಿ. ಪ್ರತಿ ವರ್ಷ ಡಿಸೆಂಬರ್ ಮುಗಿದು ಜನವರಿ ಬಂದಾಗ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಹೊಸ ಆಶಯ, ಒಂದು ಹೊಸ ಉತ್ಸಾಹ ಚಿಗುರೊಡೆಯುತ್ತದೆ. ಈ ಹೊಸ ಆರಂಭದಲ್ಲಿ ನಾವು ನಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ನೀಡಲು ಹೊರಡುತ್ತೇವೆ. ಆ ದಿಕ್ಕನ್ನೇ ನಾವು ಹೊಸ ವರ್ಷದ ಸಂಕಲ್ಪ ಎನ್ನುತ್ತೇವೆ. ಹಾಗಾದರೆ ಈ ಸಂಕಲ್ಪ ಎಂದರೇನು? ಇವು ಕೇವಲ ಬಾಯಿ ಮಾತಿನ ಮಾತುಗಳೇ ಅಥವಾ ನಮ್ಮನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸುವ ಸಾಧನಗಳೇ? ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ ಈ ಕುರಿತು ಆಳವಾಗಿ ಚರ್ಚಿಸೋಣ. ಸಂಕಲ್ಪ ಎಂದರೇನು? ಸಂಕಲ್ಪ ಎಂದರೆ ನಮ್ಮ ಹಿಂದಿನ ವರ್ಷದ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಅಥವಾ ನಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಉತ್ತಮಗೊಳಿಸಲು ನಾವು ತೆಗೆದುಕೊಳ್ಳುವ ದೃಢವಾದ ನಿರ್ಧಾರ. ಇದು ಕೇವಲ ನಮ್ಮ ಅಭ್ಯಾಸಗಳನ್ನು ಬದಲಾಯಿಸುವುದಲ್ಲ, ಬದಲಿಗೆ ನಮ್ಮ ಜೀವನ ಶೈಲಿಯನ್ನೇ ಪರಿವರ್ತಿಸುವ ಒಂದು ಪ್ರತಿಜ್ಞೆ. ಇವು ಯಾಕೆ ಮುಖ್ಯ? ಸಂಕಲ್ಪಗಳು ನಮಗೆ ಗುರಿಯನ್ನು ನೀಡುತ್ತವೆ. ಗುರಿ ಇಲ್ಲದ ಜೀವನ ಪಥವಿಲ್ಲದ ದೋಣಿಯಂತೆ. ಸಂಕಲ್ಪಗಳು ನಮ್ಮನ್ನು ಪ್ರೇರೇಪಿಸುತ್ತವೆ, ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸುತ್ತವೆ ಮತ್ತು ವರ್ಷದುದ್ದಕ್ಕೂ ನಾವು ಏನನ್ನು ಸಾಧಿಸುತ್ತಿದ್ದೇವೆ ಎಂಬುದನ್ನು ಅಳೆಯಲು ಸಹಾಯ ಮಾಡುತ್ತವೆ. ನಾವು ಮಾಡುವ ಸಂಕಲ್ಪಗಳು ಕೇವಲ ಕನಸುಗಳಾಗಿ ಉಳಿಯಬಾರದು, ಅವು ಕಾರ್ಯರೂಪಕ್ಕೆ ಬರಬೇಕು. ಅದಕ್ಕಾಗಿ ನಮ್ಮ ಸಂಕಲ್ಪಗಳು ಸ್ಮಾರ್ಟ್ ಆಗಿರಬೇಕು. ಮೊದಲನೆಯದಾಗಿ, ನಿರ್ದಿಷ್ಟ ಸ್ಪೆಸಿಫಿಕ್. ಉತ್ತಮವಾಗಲು ಬಯಸುವ ಬದಲು ಪ್ರತಿದಿನ 30 ನಿಮಿಷ ವ್ಯಾಯಾಮ ಮಾಡುವೆ ಎಂದು ನಿರ್ದಿಷ್ಟವಾಗಿ ಹೇಳಿ. ಎರಡನೆಯದಾಗಿ, ಅಳೆಯಬಹುದಾದ ಮೆಜರೇಬಲ್. ಹೆಚ್ಚು ಓದುವೆ ಎನ್ನುವುದರ ಬದಲು ತಿಂಗಳಿಗೆ ಕನಿಷ್ಠ ಒಂದು ಪುಸ್ತಕವನ್ನು ಓದುವೆ ಎಂದು ಗುರಿ ಇಟ್ಟುಕೊಳ್ಳಿ. ಮೂರನೆಯದಾಗಿ, ಸಾಧಿಸಬಹುದಾದ ಅಚೀವೇಬಲ್. ಒಂದೇ ದಿನದಲ್ಲಿ ಪ್ರಪಂಚವನ್ನು ಬದಲಾಯಿಸುವ ಸಂಕಲ್ಪ ಮಾಡಬೇಡಿ, ಸಣ್ಣ ಮತ್ತು ನೈಜ ಗುರಿಗಳನ್ನು ಇಟ್ಟುಕೊಳ್ಳಿ. ನಾಲ್ಕನೆಯದಾಗಿ, ಸಮಯಕ್ಕೆ ಸೀಮಿತ ಟೈಮ್ ಬೌಂಡ್. ನಾನು ನನ್ನ ಖರ್ಚುಗಳನ್ನು ಕಡಿಮೆ ಮಾಡುವೆ ಎನ್ನುವುದರ ಬದಲು ಮುಂದಿನ 3 ತಿಂಗಳಲ್ಲಿ ನನ್ನ ಮಾಸಿಕ ಖರ್ಚಿನಲ್ಲಿ 10% ಉಳಿಸುವೆ ಎಂದು ಸಮಯದ ಗಡುವು ಇಟ್ಟುಕೊಳ್ಳಿ. ಸಂಕಲ್ಪ ಮಾಡುವುದು ಸುಲಭ, ಅದನ್ನು ಪಾಲಿಸುವುದು ಕಷ್ಟ. ಹೆಚ್ಚಿನ ಸಂಕಲ್ಪಗಳು ಜನವರಿ ತಿಂಗಳು ಮುಗಿಯುವುದರೊಳಗೆ ಕೈಬಿಡಲ್ಪಡುತ್ತವೆ. ಏಕೆ? ಸಣ್ಣ ಹೆಜ್ಜೆ ಇಡಿ. ದೊಡ್ಡ ಗುರಿಯನ್ನು ಚಿಕ್ಕ ಚಿಕ್ಕ ದೈನಂದಿನ ಕಾರ್ಯಗಳಾಗಿ ವಿಭಾಗಿಸಿ. ಜವಾಬ್ದಾರಿ ಹಂಚಿಕೊಳ್ಳಿ. ನಿಮ್ಮ ಸಂಕಲ್ಪಗಳನ್ನು ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಇದು ನಿಮ್ಮನ್ನು ಜವಾಬ್ದಾರರನ್ನಾಗಿ ಮಾಡುತ್ತದೆ. ಪ್ರಗತಿಯನ್ನು ದಾಖಲಿಸಿ. ನಿಮ್ಮ ಪ್ರಗತಿಯನ್ನು ಪ್ರತಿದಿನ ಅಥವಾ ವಾರಕ್ಕೊಮ್ಮೆ ಬರೆದಿಟ್ಟುಕೊಳ್ಳಿ. ಸಣ್ಣ ಗೆಲುವುಗಳನ್ನು ಆಚರಿಸಿ. ಕ್ಷಮಿಸಿ ಮತ್ತೆ ಪ್ರಾರಂಭಿಸಿ. ಒಂದು ದಿನ ನಿಮ್ಮ ಸಂಕಲ್ಪ ತಪ್ಪಿದ್ದರೆ ನಿರಾಶರಾಗಬೇಡಿ. ಇಡೀ ಸಂಕಲ್ಪವನ್ನು ಬಿಡಬೇಡಿ. ಮರುದಿನದಿಂದಲೇ ಮತ್ತೆ ಪ್ರಾರಂಭಿಸಿ. ನಿರಂತರ ಪ್ರಯತ್ನವೇ ಇಲ್ಲಿ ಮುಖ್ಯ. ನೆನಪಿಡಿ ಸ್ನೇಹಿತರೆ, ಹೊಸ ವರ್ಷದ ಸಂಕಲ್ಪ ಎಂದರೆ ಹೊಸ ವರ್ಷವನ್ನು ಪ್ರಾರಂಭಿಸುವುದಷ್ಟೇ ಅಲ್ಲ, ಅದು ನಿಮ್ಮ ಜೀವನವನ್ನು ನೀವು ಎಷ್ಟು ಪ್ರೀತಿಸುತ್ತೀರಿ ಎಂಬುದನ್ನು ತೋರಿಸುತ್ತದೆ. ಇದು ನಿಮ್ಮನ್ನು ನೀವು ಹೊಸದಾಗಿ ಕಂಡುಕೊಳ್ಳುವ, ನಿಮ್ಮ ಕನಸುಗಳಿಗೆ ಹೊಸ ಬಣ್ಣ ನೀಡುವ ಅವಕಾಶ. ಈ ಹೊಸ ವರ್ಷ ನಿಮ್ಮ ಸಂಕಲ್ಪಗಳು ಕೇವಲ ಆಲೋಚನೆಗಳಾಗಿ ಉಳಿಯದೆ ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆಗಳನ್ನು ತರಲಿ ಎಂದು ಹಾರೈಸುತ್ತೇನೆ. ಈ ವರ್ಷವು ನಿಮಗೆ ಸಂತೋಷ, ಯಶಸ್ಸು ಮತ್ತು ಶಾಂತಿಯನ್ನು ತರಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಮತ್ತಷ್ಟು ಉಪಯುಕ್ತ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಮತ್ತೆ ಸಿಗೋಣ.